ವಿಜಯಪುರದಲ್ಲಿ ನಡೆಯಿತು ಬರ್ಬರ ಕೊಲೆ. ಫೈನಾನ್ಸ್ ನಡೆಸುತ್ತಿದ್ದ ಶರಣು ಜೀವರ್ಗಿಯ ಮೇಲೆ ಹತ್ಯೆ. ಬಿಗ್ ಬಿ ವ್ಯವಹಾರ ನಡೆಸುತ್ತಿದ್ದ ಶರಣು ಜೀವರ್ಗಿಯ ಈ ಹತ್ಯೆಯ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕ್ರೈಮ್ ಕಥೆಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ವಿಜಯ ವಾಯ್ಸ್. ನಾನು ಸಲ್ಮಾನ. ಆಗಸ್ಟ್ 8ರ ಸಂಜೆ ನಡೆದ ಒಂದು ಭೀಕರ ಘಟನೆ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. 48 ವರ್ಷದ ಶರಣು ಮಲ್ಲೇಶಪ್ಪ ಜೀವರ್ಗಿ ಪಿಗ್ಮಿ ಹಣ ಸಂಗ್ರಹಿಸುವ ಕೆಲಸವು ಮಾಡುತ್ತಿದ್ದರು. ಅಂದು ಕೂಡ ಎಂದಿನಂತೆ ಹಣ ಸಂಗ್ರಹಿಸಲು ಹೊರಟಿದ್ದ ಶರಣು ಜೀವರ್ಗಿ ಮುಬಾರಕ್ ಚೌಕ್ ಬಳಿ ಇದ್ದಾಗಲೇ ದುಷ್ಕರ್ಮಿಗಳು ದಾಳಿ ಗುರಿಯಾಗಿದ್ದಾರೆ. ಮೊದಲು ಮಾರಕ ಶಾಸ್ತ್ರದಿಂದ ದಾಳಿ, ನಂತರ ಕಲ್ಲಿನಿಂದಲೂ ಹಲ್ಲೆ. ದಾಳಿ ಎಷ್ಟು ಭೀಕರವಾಗಿದೆ ಅಂದರೆ ಶರಣು ಜೀವರ್ಗಿ ಸಾವನ್ನೇ ಅಪ್ಪಿದ. ಆದರೆ ಇಲ್ಲಿ ಶುರುವಾಗತ್ತೆ ಅಸಲಿ ಪ್ರಶ್ನೆ. ಶರಣು ಜೀವರ್ಗಿ ಟಾರ್ಗೆಟ್ ಮಾಡಿದ್ದೇಕೆ? ಹಣಕಾಸಿನ ವ್ಯವಹಾರವೇ ಕೊಲೆಗೆ ಕಾರಣವಾಯ್ತಾ? ಇದಲ್ದೇ ಯಾರೊಂದಿಗಾದ್ರೂ ವೈಮನಸ್ಸಿತ್ತ? ಅಥವಾ ಈ ಕೊಲೆ ಹಿಂದೆ ಬೇರೆ ಯಾವುದಾದ್ರೂ ಕಾರಣ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಸದ್ಯ ಉತ್ತರ ಸಿಕ್ಕಿಲ್ಲ. ಘಟನೆ ನಡೆದ ಕೂಡಲೇ ಗೋಳಗುಮ್ಮಟ ಪೊಲೀಸ್ ಠಾಣೆಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸುತ್ತಾರೆ. ಸದ್ಯಕ್ಕೆ ಕೊಲೆ ಹಿಂದೆ ನಿಖರ ಕಾರಣ ಬಹಿರಂಗವಾಗಿಲ್ಲ. ಆದರೆ ಜನಗಳು ಓಡಾಡ್ತಿರುವ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿ ಮಾರಣಾಂತಿಕವಾಗಿ ದಾಳಿ ನಡೆಸಿರುವುದು ವಿಜಯಪುರ ಜನರಿಗೆ ಆತಂಕ ಮೂಡಿಸುತ್ತಿದೆ. ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಕೆಲಸಕ್ಕಾಗಿ ಮನೆಯಿಂದ ಹೊರಟಿದ್ದು, ಆದರೆ ಅದೇ ಪಯಣ ಆತನ ಜೀವನದ ಕೊನೆಯ ಪ್ರಯಾಣವಾಗಿ ಬಿಟ್ಟಿದೆ. ಶರಣು ಜೀವರ್ಗಿ ಕೊಲೆ ಹಿಂದಿರುವ ರಹಸ್ಯವೇನು? ಕೊಲೆಗಾರ ಯಾರು? ಹಣಕಾಸಿನ ವ್ಯವಹಾರವೇ ಕಾರಣವಾ? ಈ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆಯಿಂದ ಉತ್ತರ ಸಿಗಬೇಕು. ವಿಜಯಪುರದ ಈ ಭೀಕರ ಪ್ರಕರಣದ ಪ್ರತಿಯೊಂದು ಬೆಳವಣಿಗೆಯಲ್ಲೂ ನಮ್ಮ ಕಣ್ ಇದ್ದೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹಾಗಾದ್ರೆ ಶರಣು ಜೀವರ್ಗಿಯ ಕೊಲೆ ಮಾಡಿದ್ದವರಾದ್ರೂ ಯಾರು? ಆ ಕೊಲೆಗೆ ಕಾರಣಗಳಾದ್ರೂ ಏನು? ಇದು ವೈಯಕ್ತಿಕ ದ್ವೇಷನ ಅಥವಾ ಪಿಗ್ಮಿ ಅಥವಾ ಹಣದ ದ್ವೇಷನ? ಇದರೆಲ್ಲ ಸಂಪೂರ್ಣ ಮಾಹಿತಿಯನ್ನು ತನಿಖೆಯ ಮುಖಾಂತರ ನಾವು ಕಾಯ್ದು ನೋಡಬೇಕಾಗಿದೆ. ಇಂಥ ಇಂಟ್ರೆಸ್ಟಿಂಗ್ ಕ್ರೈಮ್ ಕಥೆಗೆ ನಮ್ಮ ಜೊತೆ ಸದಾ ಇರಿ. ನೀವು ನೋಡ್ತಿದ್ದೀರಾ ವಿಜಯ ವಾಯ್ಸ್. ನಮಸ್ಕಾರ.